ಕರ್ನಾಟಕದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶಕ್ಕೆ ನೀರುಣಿಸುವಂತ ದೊಡ್ಡ ಮನಸ್ಸು ಹೊಂದಿರುವಂತ ತುಂಗಾಭದ್ರಾ ನದಿಯ ನೀರು ಇವತ್ತು ಕುಡಿಯೋದಕ್ಕೆ ಯೋಗ್ಯನಾ? ಕೊಪ್ಪಳ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳಿಗೆ ನೀರುಣಿಸುವಂತ ತುಂಗಾಭದ್ರಾ ಸ್ಥಿತಿ ಹೇಗಿದೆ? ಈ ದೃಶ್ಯಗಳನ್ನು ನೋಡಿ. ಅಲ್ಲೇ ಸ್ನಾನ, ಅಲ್ಲೇ ಬಟ್ಟೆಯನ್ನ ನದಿಗೆ ಎಸೆಯೋದು, ಅಲ್ಲೇ ಪ್ರಾಣಿಗಳನ್ನು ವಧೆ ಮಾಡಿ ನದಿಯಲ್ಲಿ ರಕ್ತ ಹರಿಸೋದು ಸಾಲದು ಅನ್ನೋದಕ್ಕೆ ಅಲ್ಲಿದ್ದ ಕಸ, ಬಟ್ಟೆ ಎಲ್ಲವನ್ನು ನದಿ ಪಕ್ಕದಲ್ಲೇ ಸುಡೋದು. ಕೊಪ್ಪಳ, ದಾವಣಗೆರೆ, ಶಿವಮೊಗ್ಗ, ಗದಗ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳಿಗೆ ನೀರುಣಿಸೋ ತುಂಗಾಭದ್ರಾ ನದಿಯ ದುಸ್ಥಿತಿ ಇದು. ಪ್ರತಿ ಹುಣ್ಣಿಮೆಗೆ ಇಲ್ಲಾಂದ್ರೆ ಕಡಿಮೆ ಅಂದರೂ 3 ಲಕ್ಷ 4 ಲಕ್ಷ ಜನ ಸೇರ್ತಾರೆ. ಇಷ್ಟಿರುವಂಥ ಒಂದು ದೇವಸ್ಥಾನದಾಗ ಬಂದಂಥ ಜನರು ಮಾಡೋವಂಥ ಗಲೀಜು ಏನು ಕಸ ಕಡ್ಡಿ ಏನು ಹಾಕ್ತಾರೆ ಅವಿಷ್ಟದನ್ನು ತೊಗೊಂಡು ಬಂದು ಇಲ್ಲಿ ದೇವಸ್ಥಾನದ ಹಿಂದಗಡೆ ಇರುವಂಥ ಪವಿತ್ರ ತುಂಗಭದ್ರಾ ನದಿ ಇಲ್ಲಿ ಎಲ್ಲದನ್ನು ಡಂಪ್ ಮಾಡಿ ಸುಡ್ತಾರೆ. ಯಾರು ಇದ್ರ ಬಗ್ಗೆ ಕೇರೆ ಮಾಡ್ತಿಲ್ಲ. ಧಾರ್ಮಿಕ ದತ್ತಿಯೊಳಗೆ ಅತ್ಯಂತ ಹೆಚ್ಚಿನ ಆದಾಯವನ್ನು ತಂದು ಕೊಡುವಂಥ ದರ್ಜೆ ಇರುವಂಥ ದೇವಸ್ಥಾನ ಇದು. ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವ ಹುಲಿಗೆಮ್ಮ ದೇವಿಯ ದೇವಸ್ಥಾನವು ತುಂಗಾಭದ್ರಾ ನದಿಯ ದಡದಲ್ಲಿದೆ. ಶ್ರೀ ಹುಲಿಗೆಮ್ಮ ಭಕ್ತರಿಂದ ನದಿ ಕಲುಷಿತವಾಗ್ತಿದೆ. ಪ್ರತಿ ವರ್ಷ 10 ರಿಂದ 12 ಕೋಟಿ ರೂಪಾಯಿ ಆದಾಯ ಹೊಂದಿರುವ ಹುಲಿಗೆಮ್ಮ ದೇವಸ್ಥಾನ ಕಮಿಟಿಯವರು ಇತ್ತ ಗಮನ ಹರಿಸ್ತಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಡೈರೆಕ್ಷನ್ ಇದೆ. ಯಾವುದೇ ವೇಸ್ಟನ್ನು ಸುಡಬಾರ್ದಂತಕ್ಕಂಥದ್ದು ಸಹ ಜಿಲ್ಲಾಡಳಿತಕ್ಕೆ ಅನೇಕ ಸಾರಿ ನಾವು ಮನವರಿಕೆ ಮಾಡಿದ್ರು ಸಹ ತಕ್ಷಣ ಇನ್ನುವರೆಗೂ ಕ್ರಮ ಕೈಗೊಂಡಿಲ್ಲ. ಇದು ತುಂಗಭದ್ರಾ ನದಿಯ ನೀರು ಪೂರ್ತಿಯಾಗಿ ಕಲುಷಿತಗೊಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಗಂಗೆಯನ್ನು ಸ್ವಚ್ಛಗೊಳಿಸುವ ಯೋಜನೆ ಹಾಕಿಕೊಂಡಿದ್ದಾರೆ. ಆದರೆ ಇಲ್ಲಿ ತುಂಗೆಯನ್ನ ಈ ಸ್ಥಿತಿಗೆ ತರ್ತಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18, ಕೊಪ್ಪಳ.